ಹಾಯ್ ಎವ್ರಿವನ್, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದು ಇವತ್ತಿನ ಮಿನಿ ವ್ಲಾಗ್ ಆಗಿರುತ್ತೆ. ಯಾಕಂತಂದರೆ ನನಗಂತೂ ಇವತ್ತು ತುಂಬಾ ಖುಷಿ ಆಗ್ತಾಯಿದೆ. ನಾನು ಪೂಜೆ ಇಷ್ಟು ವಿಜೃಂಭಣೆಯಿಂದ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ನಾವು ಲಕ್ಷ್ಮೀನ ಕೂರಿಸೋಲ್ಲ, ಲಕ್ಷ್ಮೀನ ಕೂರ್ಸೋಕ್ಕಿಂತ ಹೆಚ್ಚಾಗಿ ನಾನು ಮನೇಲಿ ಪೂಜೆ ಮಾಡ್ತೀನಿ. ನನಗಂತೂ ತುಂಬಾ ಖುಷಿ ಆಯಿತು ಇವತ್ತು. ನಮ್ಮ ಮನೇಲಿ ಅಂದರೆ ನನಗಿವತ್ತು ಸ್ವಲ್ಪ ಪೂಜೆ ಮಾಡೋಕ್ಕೆ ನಮ್ಮ ಮನೆಯವರಿಂದ ಪಾಪ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಯಾಕಂತಂದರೆ ನಾನು ಪೂಜೆ ಮಾಡಬೇಕಾದ್ರೆ ಪಾಪ ವೀಡಿಯೋ ಕ್ಯಾಪ್ಷನ್ ಆಗಲಿ, ನನಗೆ ಹೂ ಕಟ್ಟೋಕ್ಕಾಗಲಿ, ಬಾಳೆದಿಂಡು ಇವೆಲ್ಲ ಕಟ್ಟೋಕ್ಕಾಗಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರು ಪಾಪ. ನಾನು ಬೆಳಗ್ಗೆ ಎಷ್ಟು ಬೇಗ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ರು ದೇವ್ರು ಮಾಡಿಸ್ಕೊಳ್ಳೋ ಟೈಮಾಗೆ ಪೂಜೆ ಮಾಡಿಸ್ಕೊತಾರೆ ಅಂತ ಹೇಳ್ತಾರೆ ಎಲ್ಲರೂ. ಸೊ ನಮಗೂ ಇವತ್ತು ಅದೇ ಅನುಭವ ಆಯಿತು. ನಾನು ಎಷ್ಟು ಬೇಗ ಮಾಡಬೇಕು ಅಂತ ಅಂದ್ಕೊಂಡೆ, ಆದ್ರೂ ತುಂಬಾ ಇದಾಯಿತು. ನೀವು ನೋಡ್ದಂಗೆ ನಾನು ಪೂಜೆ ಅಷ್ಟೇ ಸುಸೂತ್ರವಾಗಿ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಪಾಪ ಇನ್ನೂ ಸ್ನಾನ ಮಾಡಿಸಿರ್ಲಿಲ್ಲ. ಸೊ ಹಂಗಾಗಿ ಬಿಸಿಲು ಬಂದಿರಲಿಲ್ವಲ್ಲ, ಇನ್ನೂ ಸ್ನಾನ ಮಾಡಿಸಿಲ್ಲ. ಸೊ ಹಂಗಾಗಿ ಅವ್ನು ಪಾಪ ಬಟ್ಟೆ ಬಿಚ್ಕೊಂಡು ಓಡಾಡ್ತಾವನೆ. ಪೂಜೆಗನ ಮಾಡಿಕೊಂಡು ಅವನಿಗೆ ಲಾಸ್ಟಾಗೆ ಸ್ನಾನ ಮಾಡಿಸೋಣ ಅಂತೇಳ್ಬಿಟ್ಟು ನಾನು ಫಸ್ಟು ಪೂಜೆ ಮುಗಿಸ್ಕೊಂಡೆ. ಈ ಪೂಜೆ ಹೇಗಿತ್ತು ಅಂತೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ನಾಗಿ ತಿಳಿಸಿ. ನೀವೇ ನೋಡ್ದಂಗೆ ಇವತ್ತು ನಮ್ಮ ಮನೆ ಪೂಜೆ ಹೇಗಿತ್ತು ಅಂತ ನೀವೇ ತಿಳಿಸ್ಕೊಡ್ಬೇಕು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಗದೊಮ್ಮೆ ಹಾರ್ದಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ಕಷ್ಟ ಸುಖ ಅಷ್ಟೇ ಸಮವಾಗಿ ಬರಲಿ, ಕಷ್ಟ ಸಹಿಸಿಕೊಳ್ಳುವ ಶಕ್ತಿ ಸಿಗಲಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಆಲ್.